ಭಾರತ ಸರ್ಕಾರ ತಂದಂತ ವಕ್ಫ್ ಕಾಯ್ದೆ ಇಡೀ ದೇಶ ತುಂಬಾ ವಿರೋಧ ಇದ್ರೂ ಕೂಡ ಅವ್ರಿಗೆ ಕಾಯ್ದೆ ಅಂತಂದ್ರು. ಯಾವುದೇ ಕಾಯ್ದೆ ತಂದ್ರು ಜನಹಿತಕ್ಕಾಗಿರ್ಬೇಕು, ಜನ ಅದಕ್ಕೆ ಬಯಸಬೇಕು, ಅದು ಜನ ವಿರೋಧಿ ಆಗಿರಬಾರ್ದು. ಇದೇ ರೀತಿ ರೈತ ವಿರೋಧಿ ಕಾಯ್ದೆ ತಂದ್ರು, ಸಮರ್ಥನೆ ಮಾಡಿದ್ರು. ರೈತರ ಹೋರಾಟಕ್ಕೆ ಅನೇಕ ಜನ ರೈತರು ಹುತಾತ್ರಾದ್ಮೇಲೆ ಆ ಕಾನೂನನ್ನ ಹಿಂದಕ್ಕೆ ತಗೊಂಡ್ರು. ಇವತ್ತು ಅದೇ ರೀತಿ ಒಂದು ಕಾನೂನನ್ನ ತಂದಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇಡೀ ರಾಷ್ಟ್ರದ ಬುದ್ಧಿವಂತರು, ಕಾನೂನು ತಜ್ಞರು ಈ ಕಾಯ್ದೆ ಬಗ್ಗೆ ಅಸಂವಿಧಾನಿಕವಾದಂತದ್ದು, ವಕ್ಫ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥದ್ದು, ಒಂದು ಧರ್ಮಕ್ಕೆ ಇರ್ತಕ್ಕಂಥದ್ದು. ದಾನಿಗಳು ದೇವರ ಹೆಸರಿನ ಮೇಲೆ ದಾನ ಮಾಡಿರ್ತಕ್ಕಂಥದ್ದು. ಆ ಪ್ರಾಪರ್ಟಿಗೆ ನೀವು ಕಾನೂನು ಮಾಡಬೇಕಾದ್ರೆ ದಾನ ಕೊಟ್ಟಿರ್ತಕ್ಕಂಥ ದಾನಿಯ ಹಕ್ಕು ಮುಟ್ಗೋಲಾಗಬಾರದು. ಮತ್ತು ಆ ವಕ್ಫ್ ಬೋರ್ಡ್ನಲ್ಲಿ ಅನ್ಯ ಜಾತಿಯವರಿಗೆ ಏನ್ ಸದಸ್ಯರು ಮಾಡ್ತೀವಿ ಅಂತ ಹೇಳಿದಾರೋ, ಈ ಉಡುಪಿ ಮಠ ಇದೆ, ಅಲ್ಲಿ ಮುಸಲ್ಮಾನರಿಗೆ ಹಾಕ್ತೀರಾ? ತಿರುಪತಿ ದೇವಾಲಯ ಇದೆ, ಅಲ್ಲಿ ಮುಸಲ್ಮಾನರಿಗೆ ಹಾಕ್ತೀರಾ? ಉಡುಪಿ ಹೋಟ್ಲಲ್ಲಿ ಅಡಿಗೆ ಮಾಡೋದಕ್ಕೆ ಖಾದರ್ ಸಾಹೇಬ್ರೆ ಹಾಕಿದ್ರೆ ಹೇಗಿರುತ್ತೋ ಹಾಗೆ. ಎರಡನೇದು, ಯಾವುದೇ ಮಾನ್ಯುಮೆಂಟ್ ಇದ್ರೂ ಅದು ವಕ್ಫ್ ಅಡಿಯಲ್ಲಿ ಬರಲ್ಲ. ತಿರುಪತಿ ದೇವಾಲಯ ಮಾನ್ಯುಮೆಂಟ್, ಉಡುಪಿ ಪೇಜಾವರ ಮಠ ಮಾನ್ಯುಮೆಂಟ್, ಅದು ಮುಜರಾಯಿಗೆ ಬರಲ್ವಾ? ಒಂದು ಜಾತಿ ಒಂದು ಕಾನೂನು, ಇದನ್ನು ನೋಡೇ ನನ್ನ ಸುಪ್ರೀಂ ಕೋರ್ಟ್ ಇವರಿಗೆ ಕೆಲವು ಮೂಲಭೂತವಾದಂತಹ ಪ್ರಶ್ನೆಗಳನ್ನು ಎತ್ತಿದೆ. ಇವತ್ತು ಈ ದೇಶದಲ್ಲಿ ನ್ಯಾಯಾಂಗ ಜೀವಂತವಾಗಿದೆ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಕೆಲವೊಂದ್ಸಲ ನ್ಯಾಯದಿಂದ ತಪ್ಪು ಆಗತ್ತೆ, ಅದನ್ನ ಮಾಜಿ ನ್ಯಾಯಾಧೀಶರಾದಂಥ ಜಟಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗಲೂ ಕೇಂದ್ರ ಸರ್ಕಾರಕ್ಕೆ ನಾನು ಪ್ರಾರ್ಥನೆ ಮಾಡತಕ್ಕಂಥದ್ದು, ದಯವಿಟ್ಟು ಏನ್ ನೀವು ಕಾನೂನು ತಂದಿದ್ದೀರಿ ಅದು ಜನಹಿತಕ್ಕೆ ಆಗಬೇಕು. ಭ್ರಷ್ಟಾಚಾರ ವಕ್ಫ್ ಬೋರ್ಡ್ದಲ್ಲಿ ನಡೆದಿದ್ರೆ ಜೀವಾವಧಿ ಶಿಕ್ಷೆ ಬೇಕಾದ್ರೆ ತರ್ತಕ್ಕಂಥ ತನ್ನಿ. ವಕ್ಫ್ ಪ್ರಾಪರ್ಟಿನ ಯಾರಾದರೂ ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡ್ತಕ್ಕಂಥ ತನ್ನಿ. ವಕ್ಫ್ ಬೋರ್ಡ್ಗಳು ಎಲ್ಲಾದ್ರೂ ತಪ್ಪು ಮಾಡಿರ್ತಿದ್ರೆ ಎಸ್, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಇದಕ್ಕೆ ಸಮಾಜದಲ್ಲಿ ಯಾವುದೇ ವಿರೋಧ ಇಲ್ಲ.
ಅದರ ಮೂಲತಃ ನೀವು ಸಂವಿಧಾನಕ್ಕೆ ವಿರುದ್ಧವಾದಂತ ಏನು ಕಾಯ್ದೆ ಮಾಡಿದಿರೋ ಇದು ಭಾರತ ದೇಶದಲ್ಲಿ ಕಾನೂನಾಗಿ ನಿಲ್ಲಕ್ಕೆ ಸಾಧ್ಯವಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.